ಮತ್ತೆ ಮಹಾವೀರನ್ ಕಾಂಬಿನೇಷನ್ ಮಾತ್ರ ಸೂಪರ್. ಮಹಾಬಲ ಕ್ಯಾರೆಕ್ಟರ್, ಮಹಾವೀರ ಕ್ಯಾರೆಕ್ಟರ್, ಮಹಾಬಲ ಅಂಡ್ ಮಹಾವೀರ ನೆಕ್ಸ್ಟ್ ಲೆವೆಲ್. ಔಟ್ ಆಫ್ 10. ಕರಾವಳಿ ಕರ್ನಾಟಕದಾದ್ಯಂತ ರಿಲೀಸ್ ಆಗಿ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಿದೆ. ಮಹಾಬಲನ ಅಬ್ಬರ, ಮಹಾವೀರನ ವರ್ಚಸ್ಸು ನೋಡಿ ಕರಾವಳಿ ಸಿನಿಮಾಗೆ ಪಾಸಿಟಿವ್ ರಿವ್ಯೂ ಕೊಡ್ತಿದ್ದಾರೆ ಸಿನಿಮಾ ಆಡಿಯನ್ಸ್. ಈ ಒಂದು ಬಿಗ್ ಸಕ್ಸಸ್ ಏನಿದೆ ನಿರ್ದೇಶಕ ಗುರುದತ್ ಗಾಣಿಗ ಅವರಿಗೆ ಆಕ್ಚುಲಿ ಬೇಕಿತ್ತು. ಯಾಕಂತಂದ್ರೆ ನಮ್ಮ ನಾಡಿನ ಕಲೆ ಸಂಸ್ಕೃತಿಯಲ್ಲಿ ಒಂದಾದಂತಹ ಕಂಬಳದ ಲೆಗಸಿಯನ್ನ ನೀಟಾಗಿ ತೋರಿಸಿದ್ದಾರೆ. ತುಂಬಾನೇ ಕಷ್ಟಪಟ್ಟು ಆಸ್ ಎ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಆಗಿ ಹಗಲು ರಾತ್ರಿ ಎನ್ನದೆ ಕೆಲಸ ಮಾಡಿ ಒಂದೊಳ್ಳೆ ಔಟ್ಪುಟ್ ಕೊಟ್ಟಿದ್ದಾರೆ ಗುರುದತ್ ಗಾಣಿಗ ಅವರು. ಹಾಗಾಗಿ ಈ ಸಿನಿಮಾ ಪ್ರೊಡಕ್ಷನ್ ವೈಸ್ ಸಿಕ್ಕಾಪಟ್ಟೆ ರಿಚ್ ಆಗಿದೆ. ಕಂಟೆಂಟ್ ಅಂಡ್ ವಿಜುವಲಿ ತುಂಬಾನೇ ಅದ್ಭುತವಾಗಿ ಮೂಡಿ ಬಂದಿದೆ. ಜನ ಈ ಸಿನಿಮಾವನ್ನ ಮೆಚ್ಚಿಕೊಂಡು ಬೆಂತಟ್ಟಿದ್ದಾರೆ. ಹಾಗೇನೆ ಕರಾವಳಿಯಲ್ಲಿ ಅಭಿನಯಿಸಿರುವಂತಹ ಪ್ರತಿಯೊಬ್ಬ ಕಲಾವಿದರಿಗೂ ನಟನೆಯಲ್ಲಿ ಗುಡ್ ಸ್ಕೋರ್ ಸಿಗ್ತಾ ಇದೆ. ಒಟ್ನಲ್ಲಿ ಕರಾವಳಿ ಈ ವರ್ಷದ ಹೆರಿಟೇಜಿಕಲ್ ಬ್ಲಾಕ್ ಬಸ್ಟರ್ ಸಿನಿಮಾ ಅಂತಾನೆ ಹೇಳ್ಬಹುದು. ಇನ್ನು ಕರಾವಳಿ ಸಿನಿಮಾ ಬಗ್ಗೆ ಪಾಸಿಟಿವ್ ನೆಗೆಟಿವ್ ಯಾವುದನ್ನು ಎಲಬ್ರೇಟ್ ಮಾಡೋದಕ್ಕೆ ಹೋಗಲ್ಲ. ಎಲ್ಲಾ ಕಡೆನಲ್ಲೂ ಔಟ್ ಸ್ಟ್ಯಾಂಡಿಂಗ್ ರಿವ್ಯೂ ಸಿಗ್ತಾ ಇದೆ. ನಮ್ಮ ಕನ್ನಡ ಸಿನಿಮಾ ಗೆಲ್ಬೇಕಷ್ಟೇ. ನಾನು ಯಾವಾಗ್ಲೂ ಕೂಡ ಯಾವ್ದಾದ್ರು ಸೂಪ್ರಮ್ ಶೋ ಇರ್ಬೋದು ಅಥವಾ ಗರುಡ ಗಮನ ಇರ್ಬೋದು, ಎಲ್ಲಿಂದ ನಮಗೆ ಇನ್ಕಮ್ ಜನರೇಟ್ ಆಗ್ತಿದೆ ಅಂತ ನೋಡಿದ್ರೆ ದಾವಣಗೆರೆಯಿಂದ ಯಾವತ್ತೂ ದಾವಣಗೆರೆ, ಶಿವಮೊಗ್ಗ, ಮೈಸೂರು ಈ 3 ಊರುಗಳು ಕನ್ನಡ ಸಿನಿಮಾಗಳನ್ನ ಪ್ರೀತಿಸುವಂತ ರೀತಿ.